ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ಒನ್ ಇಂಡಿಯಾ ಕನ್ನಡ. ನಾನು ಗೌತಮ್ ಹೆಗ್ಡೆ. ಸದ್ಯ ಸ್ವಲ್ಪ ಸೈಲೆಂಟ್ ಆಗಿರೋ ವಿಚಾರ ಯಾವುದಪ್ಪ ಅಂತ ಕೇಳಿದ್ರೆ ಚಿನ್ನ. ಹೌದು, ಈ ಹಿಂದಿನ ದಿನಗಳಲ್ಲಿ ಚಿನ್ನ ಅಂತ ಹೇಳಿದ್ರೆ ಜನರು ಮುಗಿಬಿದ್ದು ಅದರ ಸುದ್ದಿಯನ್ನು ನೋಡ್ತಿದ್ರು. ಆದ್ರೆ ಇದೀಗ ಚಿನ್ನ ಕೂಡ ಒಂದು ಸಪ್ಪೆಯ ವಿಚಾರ ಆಗ್ಬಿಟ್ಟಿದೆ. ಆದ್ರೆ ಇವತ್ತು ನಾನು ಹೇಳುವಂತಹ ವಿಚಾರವನ್ನ ಕೇಳಿದ್ರೆ ಮತ್ತೆ ಚಿನ್ನದ ಪ್ರಿಯರು ಮತ್ತೆ ಬಂಗಾರದ ಪ್ರಿಯರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಚಿನ್ನದ ದರದಲ್ಲಿ ಇಳಿಕೆ ಕಂಡಿದೆ. ಅದನ್ನ ನೀವು ಕೇಳಿದ್ರೆ ನಿಜಕ್ಕೂ ಖುಷಿ ಪಡ್ತೀರಾ, ಚಿನ್ನದ ಮೇಲೆ ಮತ್ತೊಮ್ಮೆ ಆಸಕ್ತಿಯನ್ನ ಹೂಡ್ತೀರಾ, ಚಿನ್ನವನ್ನ ಖರೀದಿ ಮಾಡ್ಲಿಕ್ಕೆ ಮನಸ್ಸು ಮಾಡ್ತೀರಾ. ಅದ್ರ ಜೊತೆಗೆ ಇವತ್ತಿನ ಚಿನ್ನ ದರ ಹೇಗಿದೆ, ಬೆಳ್ಳಿಯ ದರ ಹೇಗಿದೆ, ಚಿನ್ನ ಮತ್ತು ಬೆಳ್ಳಿ ಇದೀಗ ಎಷ್ಟು ಸೇಫ್ ಆಗಿದೆ, ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಎಸ್, ಇವತ್ತು 24 ಕ್ಯಾರೆಟ್ ಚಿನ್ನಕ್ಕೆ 15,644 ರೂಪಾಯಿ ಇದೆ. ನಿನ್ನೆಗೆ ಹೋಲಿಸಿದ್ರೆ ಇವತ್ತು 131 ರೂಪಾಯಿ ಕಡಿಮೆ ಆಗಿದೆ. 24 ಕ್ಯಾರೆಟ್ ಚಿನ್ನವನ್ನ ಶುದ್ಧ ಚಿನ್ನ ಅಂತ ಕರೀತಾರೆ. ಇದರಿಂದ ಯಾವುದೇ ರೀತಿಯ ಆಭರಣಗಳನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಹೂಡಿಕೆ ಮಾಡುವಂತಹ ಮನಸ್ಥಿತಿ ಇದ್ದವರು 24 ಕ್ಯಾರೆಟ್ ಪ್ಯೂರ್ ಗೋಲ್ಡ್ ಅನ್ನ ಪರ್ಚೇಸ್ ಮಾಡ್ತಾರೆ. ಅದೇ ನೀವು ಚಿನ್ನ ಆಭರಣಗಳನ್ನ ಮಾಡಬೇಕು ಅಂತ ಆದ್ರೆ 22 ಕ್ಯಾರೆಟ್ ಚಿನ್ನವನ್ನ ಖರೀದಿ ಮಾಡಬೇಕಾಗತ್ತೆ. ಬನ್ನಿ ಇವತ್ತು 22 ಕ್ಯಾರೆಟ್ ಚಿನ್ನ ದರ ಹೇಗಿದೆ ಅಂತ ನೋಡೋಣ. ಇವತ್ತು 22 ಕ್ಯಾರೆಟ್ ಚಿನ್ನಕ್ಕೆ 14,340 ರೂಪಾಯಿ ಇದೆ. ಹಾಗಂತ ಹೇಳಿದ್ರೆ ನಿನ್ನೆಗಿಂತ 120 ರೂಪಾಯಿ ಕಡಿಮೆ ಆಗಿದೆ. ಇನ್ನು 18 ಕ್ಯಾರೆಟ್ ಚಿನ್ನದ ಬಗ್ಗೆ ತಿಳಿಯೋ ಮುಂಚೆ 18 ಕ್ಯಾರೆಟ್ ಚಿನ್ನವನ್ನ ಯಾರು ಖರೀದಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕೂಡ ನಾವು ತಿಳ್ಕೊಳ್ಬೇಕಾಗುತ್ತೆ. ಇತ್ತೀಚೆಗೆ ಚಿನ್ನದ ದರ ಹೆಚ್ಚಳವಾಗಿರೋದ್ರಿಂದ 18 ಕ್ಯಾರೆಟ್ ಚಿನ್ನವನ್ನ ಕೂಡ ಜನರು ಖರೀದಿ ಮಾಡ್ಲಿಕ್ಕೆ ಮನಸ್ಸು ಮಾಡಿದ್ದಾರೆ. ಮೊದಲೆಲ್ಲ 18 ಕ್ಯಾರೆಟ್ ಚಿನ್ನವನ್ನ ಯಾರು ಕೂಡ ಪರ್ಚೇಸ್ ಮಾಡ್ತಿರ್ಲಿಲ್ಲ. ಕಾರಣ ಎಂತ ಅಂತ ಹೇಳಿದ್ರೆ ಅದನ್ನ ಕಳಪೆ ಚಿನ್ನ ಅಂತ ಹೇಳಕ್ಕೆ ಬಯಸಬಹುದು. ಯಾಕಂತ ಹೇಳಿದ್ರೆ ಅದರಲ್ಲಿ ಚಿನ್ನದ ಅಂಶ ಕಡಿಮೆ ಇರುತ್ತೆ ಅಂಡ್ ರೀಸೇಲ್ ವ್ಯಾಲ್ಯೂ ಕೂಡ ಅದರಲ್ಲಿ ಕಡಿಮೆ ಇರುವಂತದ್ದು. ಹೀಗಾಗಿ 18 ಕ್ಯಾರೆಟ್ ಚಿನ್ನವನ್ನ ಹಿಂದೆಲ್ಲ ಪರ್ಚೇಸ್ ಮಾಡ್ಲಿಕ್ಕೆ ಮನ್ಸು ಮಾಡ್ತಿರ್ಲಿಲ್ಲ. ಆದ್ರೆ ಈಗ ಚಿನ್ನದ ಏರಿಕೆ ಆಗಿರೋದ್ರಿಂದ, ಚಿನ್ನದ ಮೌಲ್ಯ ಏರಿಕೆ ಆಗಿರೋದ್ರಿಂದ 18 ಕ್ಯಾರೆಟ್ ಚಿನ್ನವನ್ನ ಖರೀದಿ ಮಾಡ್ಲಿಕ್ಕೆ ಜನರು ಮನ್ಸು ಮಾಡಿದ್ದಾರೆ. ಇವತ್ತು ಅದರ ರೇಟ್ ಹೇಗಿದೆ ಅಂತ ನೋಡೋದಾದ್ರೆ ಇವತ್ತು 18 ಕ್ಯಾರೆಟ್ ಚಿನ್ನಕ್ಕೆ 11,733 ರೂಪಾಯಿ ಇದೆ. ನಿನ್ನೆಗೆ ಹೋಲಿಸಿದ್ರೆ ಇವತ್ತಿಗೆ 98 ರೂಪಾಯಿ ಕಡಿಮೆ ಆಗಿದೆ. ಇನ್ನು ಈ 18 ಕ್ಯಾರೆಟ್ ಚಿನ್ನವನ್ನ ಖರೀದಿ ಮಾಡಬೇಕಾ ಅಥವಾ ಬೇಡ ಅನ್ನೋದು ನಿಮ್ ನಿರೀಕ್ಷೆಗೆ ಬಿಟ್ಟಿದ್ದು. ಯಾಕಂತ ಹೇಳಿದ್ರೆ ಈ ಒಂದು ಕಾಲಘಟ್ಟದಲ್ಲಿ ಚಿನ್ನವನ್ನ ಖರೀದಿ ಮಾಡೋದೇ ಕಷ್ಟ. ಹೀಗಿರುವಾಗ 18 ಕ್ಯಾರೆಟ್ ಚಿನ್ನ ಗುಣಮಟ್ಟದಲ್ಲಿ ಕಡಿಮೆ ಅಂತ ನಾವು ಪರ್ಚೇಸ್ ಮಾಡಬೇಡಿ ಅಂತ ಹೇಳೋದಿಲ್ಲ. ಯಾಕಂತ ಹೇಳಿದ್ರೆ ನಾವು ಭಾರತೀಯರು, ನಮಗೆ ಚಿನ್ನದ ಅವಶ್ಯಕತೆ ತುಂಬಾ ಇರುತ್ತೆ. ನಮ್ಮ ಮನೆಯಲ್ಲಿ ಕಾರ್ಯಕ್ರಮ ಮಾಡ್ತೀವಿ ಅಥವಾ ನಾವು ಇನ್ನೊಬ್ಬರ ಕಾರ್ಯಕ್ರಮಕ್ಕೆ ಹೋಗ್ತೀವಿ ಅಂತ ಆದ್ರೆ ಚಿನ್ನದ ಅಗತ್ಯ ನಮಗೆ ಬಿದ್ದೇ ಬೀಳುತ್ತೆ. ಹೀಗಿರುವಾಗ ಚಿನ್ನದ ಮೌಲ್ಯ ಇಷ್ಟೊಂದು ಏರಿಕೆ ಆಗ್ತಿರುವ ಸಂದರ್ಭದಲ್ಲಿ 22 ಕ್ಯಾರೆಟ್ ಚಿನ್ನವನ್ನ ಪರ್ಚೇಸ್ ಮಾಡ್ಲಿಕ್ಕೆ ಎಷ್ಟೋ ಜನರಿಗೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ 18 ಕ್ಯಾರೆಟ್ ಚಿನ್ನವನ್ನ ಪರ್ಚೇಸ್ ಮಾಡ್ತಾರೆ. ಇನ್ನು ಉಳಿದವರು 1 ಗ್ರಾಮ್ ಗೋಲ್ಡ್ ಅನ್ನ ಪರ್ಚೇಸ್ ಮಾಡ್ಲಿಕ್ಕೆ ಕೂಡ ಮನಸ್ಸು ಮಾಡ್ತಾರೆ. 1 ಗ್ರಾಮ್ ಗೋಲ್ಡ್ ಅಲ್ಲಿ ಕೂಡ ನಾನಾ ರೀತಿಯ ಆಭರಣಗಳು ಇದೀಗ ಸಿದ್ಧವಾಗ್ತಿರುವಂತದ್ದು ಅಂಡ್ ಅದು ಕೂಡ ಗ್ರಾಹಕರ ಕೈ ಸೇರುತ್ತಿದೆ. ಹಾಗಾಗಿ ಅದನ್ನು ಕೂಡ ಪರ್ಚೇಸ್ ಮಾಡೋದ್ರಲ್ಲಿ ಯಾವುದೇ ರೀತಿಯ ತಪ್ಪುಗಳು ಇಲ್ಲ. ಬನ್ನಿ ಹಾಗಾದ್ರೆ ಇವತ್ತಿನ ಬೆಳ್ಳಿ ದರ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಇವತ್ತು ಬೆಳ್ಳಿಗೆ 268 ರೂಪಾಯಿ ಇದೆ. ಹಾಗೆ ನೀವೇನಾದ್ರೂ 1 kg ಬೆಳ್ಳಿಯನ್ನ ಇವತ್ತು ಪರ್ಚೇಸ್ ಮಾಡ್ತೀರಿ ಅಂತ ಆದ್ರೆ 2,68,000 ರೂಪಾಯಿ ಆಗುತ್ತೆ. ಎಸ್, ಇನ್ನು ಚಿನ್ನ ಮತ್ತು ಬೆಳ್ಳಿಯನ್ನ ಈ ಒಂದು ಸಂದರ್ಭದಲ್ಲಿ ಖರೀದಿ ಮಾಡೋದು ಅಥವಾ ಆ ಒಂದು ಆಭರಣಗಳನ್ನ ಎಷ್ಟು ಸೇಫ್ ಆಗಿ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ಗಮನವನ್ನು ಹರಿಸಬೇಕು. ದಯವಿಟ್ಟು ಯಾರಾದ್ರೂ ರೈಲ್ನಲ್ಲಿ ಸಂಚಾರ ಮಾಡೋರು ಅಥವಾ ಬಸ್ಸಿನಲ್ಲಿ ಸಂಚಾರ ಮಾಡೋರು ಅಥವಾ ಸಾರ್ವಜನಿಕವಾಗಿ ಚಿನ್ನ ಆಭರಣಗಳನ್ನ ಮೈ ತುಂಬ ಹಾಕೊಂಡು ಓಡಾಡೋರು ಸ್ವಲ್ಪ ಎಚ್ಚರದಿಂದ ಇರಬೇಕು. ಚಿನ್ನದ ಮತ್ತು ಬೆಳ್ಳಿಯ ಮೌಲ್ಯ ಹೆಚ್ಚಳವಾಗೋದು, ಇಳಿಕೆ ಆಗೋದು ಆಗ್ತಿರುವಂಥ ಸಂದರ್ಭದಲ್ಲಿ ಇದರ ಕಳ್ಳತನ ಆಗುವುದಂಥದ್ದು ಕೂಡ ಕಂಡು ಬರ್ತಾ ಇದೆ. ಹಾಗಾಗಿ ರೈಲ್ನಲ್ಲಿ ಸಂಚಾರ ಮಾಡುವವರು ಮಲಗಿರುವಾಗ ಅಥವಾ ಬಸ್ನಲ್ಲಿ ಸಂಚಾರ ಮಾಡುವವರಿಗೆ ತಮ್ಮ ಮೈಯಲ್ಲಿರುವಂತಹ ಚಿನ್ನ ಆಭರಣಗಳು ಕಳವಾದ್ರೂ ಕೂಡ ಗೊತ್ತೇ ಆಗೋದಿಲ್ಲ. ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಎಚ್ಚರಿಕೆಯಿಂದಿರಬೇಕು. ಇನ್ನೊಂದು ವಿಚಾರ ನಿಮಗೆ ಹೇಳಬೇಕು. ಗಿರಿನಗರದಲ್ಲಿರುವಂತಹ ಒಂದು ಖಾಸಗಿ ಬ್ಯಾಂಕ್ನಲ್ಲಿ ಚಿನ್ನವನ್ನ ಇಟ್ಟು ಹಣವನ್ನ ಪಡೆದುಕೊಡುವಂಥ ಒಂದು ಸರ್ವಿಸ್ ಇರುತ್ತೆ. ಈ ಒಂದು ಸರ್ವಿಸ್ನಲ್ಲಿ ಪಡೆದಂತ ಚಿನ್ನವನ್ನ ಅಲ್ಲಿನ ಮ್ಯಾನೇಜರ್ ಕದ್ದಿರುವಂಥದ್ದು. ಆ ಒಂದು ಕದ್ದಂತ ಚಿನ್ನವನ್ನ ಇನ್ನೊಂದು ಜಾಗದಲ್ಲಿ ಅಡವಿಟ್ಟು ಅದರಿಂದ ಬಂದಿರುವಂತಹ ಒಂದು 10 ಲಕ್ಷದ ದುಡ್ಡನ್ನ ಇವರು ಬೆಟ್ಟಿಂಗ್ ಆಡಿ ಇದೀಗ ಸೋತು ಸುಣ್ಣವಾಗಿ ಪೊಲೀಸರ ಕೈಯಲ್ಲಿ ಸಿಕ್ಬಿದ್ದಿರುವಂಥದ್ದು. ಆ್ಯಂಡ್ ಚಿನ್ನವನ್ನ ಇವರು ಏನು ಮಾಡಿದ್ರು, ಯಾಕೆ ಚಿನ್ನವನ್ನ ಮಾರಾಟ ಮಾಡಿದ್ರು, ಒಬ್ಬ ಬ್ಯಾಂಕ್ ಉದ್ಯಮಿಯಾಗಿ ಚಿನ್ನವನ್ನ ನೋಡ್ಕೊಳ್ಬೇಕಾದಂಥ ಒಬ್ಬ ಕಾರ್ಮಿಕ ಈ ರೀತಿಯ ತಪ್ಪನ್ನ ಮಾಡಲಿಕ್ಕೆ ಕಾರಣ ಏನು ಅಂತ ನೋಡಿದಾಗ ಆತನಿಗಿದ್ದಂತಹ ಜೂಜಿನ ಹುಚ್ಚು ಈತನನ್ನ ಇಲ್ಲಿ ತನಕ ಕರ್ಕೊಂಡು ಬಂದಿದೆ ಅಂತ ತಿಳಿದು ಬಂದಿದೆ. ಹಾಗಾಗಿ
ಚಿನ್ನವನ್ನ ನಾವು ಯಾವ್ದಾದ್ರು ಬ್ಯಾಂಕಲ್ಲಿ ಇಡ್ತೇವೆ ಅದು ಸೇಫ್ ಅಂತ. ಮನೆಯಲ್ಲಿ ಚಿನ್ನ ಇಡೋದಕ್ಕಿಂತ ಬ್ಯಾಂಕಲ್ಲಿ ಚಿನ್ನ ಇಡೋದು ಸೇಫ್ ಅಂತ ನಿಜವಾಗ್ಲೂ ಹೌದು. ಆದರೆ ಯಾವ ಬ್ಯಾಂಕಲ್ಲಿ ಇಟ್ಟರೆ ಸೇಫ್ ಅನ್ನೋದನ್ನು ಕೂಡ ನಾವು ಇನ್ನು ಮುಂದಕ್ಕೆ ಯೋಚನೆ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಹಾಗೆ ಇನ್ನೊಂದು ಕಡೆಯಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಗೂಗಲ್ ಮತ್ತು ಫೋನ್ ಪೇಯಲ್ಲಿ ಫೇಕ್ ಅನ್ನ ಮಾಡುವಂಥದ್ದು. ಹೌದು, ಬೆಂಗಳೂರಿನ ಕೆಲವೊಂದು ಜಾಗಗಳಲ್ಲಿ ಈ ಒಂದು ಕೇಸ್ ಕೂಡ ಇವಾಗ ಪತ್ತೆ ಆಗ್ತಿರುವಂಥದ್ದು. ಫೋನ್ ಪೇ ಮತ್ತು ಗೂಗಲ್ ಪೇಯಲ್ಲಿ ನಕಲಿ ಅಂದರೆ ಆ ಒಂದು ಫೇಕ್ ಆ್ಯಪನ್ನು ಬಳಸ್ಕೊಂಡು ಇಷ್ಟು ದುಡ್ಡನ್ನು ನಿಮಗೆ ಕಳಿಸಿದ್ದೇನೆ, ಈ ಒಂದು ಚಿನ್ನವನ್ನು ನಾನು ಪರ್ಚೇಸ್ ಮಾಡ್ತೀನಿ ಅಂತ ಫೇಕ್ ಆಗಿ ತೋರಿಸಿ, ಸ್ಕ್ರೀನ್ಶಾಟ್ಗಳನ್ನು ತೋರಿಸಿ, ಅಥವಾ ನನಗೆ ದುಡ್ಡು ಬಂದಿಲ್ಲ ಅಂತ ಚಿನ್ನದ ಅಂಗಡಿಯ ಮಾಲೀಕರೇನಾದರೂ ಹೇಳಿದರೆ ನಾನು ಕಸ್ಟಮರ್ ಕೇರ್ ಜೊತೆ ಮಾತಾಡ್ತಿದ್ದೇನೆ, 24 ಗಂಟೆ ಒಳಗೆ ನನ್ನ ಹಣ ನಿಮ್ಮ ಖಾತೆಗೆ ತಲುಪುತ್ತೆ ಅಂತ ಸುಳ್ಳನ್ನು ಹೇಳಿ ತಪ್ಪಿಸ್ಕೊಂಡು ಓಡಾಡೋರು ಹೆಚ್ಚಳವಾಗಿದ್ದಾರೆ. ಅವರ ವಿಡಿಯೋ ಕೂಡ ನಮ್ಮ ಈ ಒಂದು ಒನ್ ಇಂಡಿಯಾ ಯೂಟ್ಯೂಬ್ನಲ್ಲಿ ಹಾಕ್ಕೊಂಡಿದ್ದೇವೆ. ನೀವು ಅವರನ್ನು ಕೂಡ ಗಮನಿಸಬೇಕು. ಇಂಥ ಸಮಸ್ಯೆಗೆ ನೀವು ಆಗಬಾರ್ದು ಅನ್ನೋದು ಕೂಡ ನಮ್ಮ ಉದ್ದೇಶ. ಹೀಗಾಗಿ ಇವತ್ತಿನ ಚಿನ್ನಾಭರಣದ ಮೌಲ್ಯದ ಬಗ್ಗೆ ನೋಡಿದ್ರಿ, ಬೆಳ್ಳಿಯ ಮೌಲ್ಯದ ಬಗ್ಗೆ ನೋಡಿದ್ರಿ, ಇವತ್ತಿನ ರೇಟ್ ಬಗ್ಗೆ ನೋಡಿದ್ರಿ, ಮತ್ತೆ ಚಿನ್ನ ಮತ್ತು ಬೆಳ್ಳಿಯನ್ನು ಎಷ್ಟು ಸುರಕ್ಷಿತವಾಗಿ ಇಡಬೇಕು ಅನ್ನೋದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ನೀವು ತಿಳ್ಕೊಂಡಿದ್ದೀರಿ. ಬನ್ನಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳಿತಾ ಹೋಗೋಣ. ಅಲ್ಲಿ ತನಕ ಬಿ ಕೇರ್ಫುಲ್. ಸಿಗೋಣ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.